ಕಾಟಾಚಾರದ ಕಂಪ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಸಿಗದ ಉದ್ಘಾಟನಾ ಭಾಗ್ಯ. ಕ್ರೀಡಾಕೂಟಕ್ಕೆ ಟಿಪಿಒ ನಿರ್ಲಕ್ಷ್ಯ. ಒಟ್ಟು 5 ಸಿಆರ್ಪಿ, 2 ಇಸಿಒ ಹಾಗೂ ಟಿಪಿಒ ಇದ್ರೂ ಕಾಟಾಚಾರದತ್ತ ಸಾಗಿದ ಕ್ರೀಡಾಕೂಟ. ಗ್ರೌಂಡ್ನಲ್ಲಿ ಕುಡಿಯಲು ಒಂದು ನೀರಿನ ಟ್ಯಾಂಕರ್ ಬಿಟ್ರೆ ಇನ್ನು ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಎಸ್ ವೀಕ್ಷಕರೇ, ಕಂಪ್ಲಿ ಎಸ್ಎನ್ ಪೇಟೆ ಶಾಲೆಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟ ಅಕ್ಷರಶಃ ಕಾಟಾಚಾರ ನಡೆದಿತ್ತು. ಕ್ರೀಡಾಕೂಟ ಸರಿಯಾದ ಸಮಯಕ್ಕೆ ಪ್ರಾರಂಭವಾಗಲಿಲ್ಲ. ಯಾವ ಕ್ರೀಡಾಕೂಟ ಅನ್ನೋದಕ್ಕೂ ಕೂಡ ಒಂದು ಬ್ಯಾನರ್ ಕೂಡ ಹಾಕಿಲ್ಲ. ಸರಿಯಾದ ಸೌಕರ್ಯಗಳೇ ಇರಲಿಲ್ಲ. ವೇದಿಕೆ ರೆಡಿ ಇರಲಿಲ್ಲ. ಇನ್ನು ವಿಪರ್ಯಾಸ ಏನಪ್ಪಾ ಅಂದ್ರೆ, ಟಿಪಿಒ ಅಂದ್ರೆ ತಾಲೂಕು ದೈಹಿಕ ಪರಿವೀಕ್ಷಕರು ಆದವರು ತಮ್ಮ ಕರ್ತವ್ಯವನ್ನ ಮರೆತು ಬಿಟ್ಟಿದ್ರು. ಒಟ್ಟು 5 ಸಿಆರ್ಪಿ, 2 ಇಸಿಒ ಹಾಗೂ ಟಿಪಿಒ ಸ್ಥಳದಲ್ಲಿ ಇದ್ರೂ ಕೂಡ ಯಾವ ಕಾರ್ಯವೂ ಸರಾಗವಾಗಿ ಸಾಗದೆ ಆಮೆ ದಾರಿಯಲ್ಲಿ ಸಾಗಿದ್ದು ಅಂತೂ ಸತ್ಯ. ಜವುಕು ಹಾಗೂ ಎಸ್ಎನ್ ಪೇಟೆ ಶಾಲೆಯ ನಡುವೆ ಖೋಖೋ ಆಟ ನಡೀತಾ ಇರುತ್ತೆ. ಕೆಲವೊಂದು ಗಲಾಟೆಗಳು ಕೂಡ ನಡೆಯುತ್ತೆ. ಆಟ ಅಂದ ಮೇಲೆ ಸಣ್ಣ ಪುಟ್ಟ ಗಲಾಟೆ ಗೊಂದಲಗಳು ನಡೆಯೋದು ಸಹಜ. ಆದ್ರೆ ಅದನ್ನ ಯಾವ ಮಟ್ಟದಲ್ಲಿ ಸರಿಪಡಿಸಬೇಕು ಹಾಗೂ ಹೇಗೆ ಸರಿಪಡಿಸಬೇಕು ಎಂಬುದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅರಿತಿರಬೇಕು. ಗೊಂದಲದಲ್ಲಿ ಇದ್ದ 2 ಶಾಲೆಯ ಕ್ರೀಡಾಕೂಟ ಹಾಗೂ ಕ್ರೀಡಾಪಟುಗಳ ಪೋಷಕರು ನೇರವಾಗಿ ಟಿಪಿಒ ಹತ್ರ ಹೋಗ್ತಾರೆ. ಆದ್ರೆ ಅಲ್ಲಿ ಹೋಗಿದ್ದೆ ತಡ ಟಿಪಿಒ ಮೇಡಮ್ ಫುಲ್ ಗರಂ ಆಗಿ ಏನೇನೋ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ತೀವ್ರ ಸ್ವರೂಪ ಪಡಿತಾ ಇದ್ದಂತೆಯೇ ಸ್ಥಳದಲ್ಲಿ ಇದ್ದ ಸಿಆರ್ಪಿ ಮತ್ತು ಇಸಿಒಗಳು ನಡುವೆ ಬಂದು ಸರಿಪಡಿಸಲು ಪ್ರಯತ್ನ ಪಡ್ತಾರೆ. ಆದ್ರೆ ಗಲಾಟೆ ಹಾಗೂ ಗೊಂದಲ ಸರಿಯಾಗೋಕೆ ಮೈಕ್ ಹಿಡಿದುಕೊಂಡಿದ್ದ ಟಿಪಿಒ ಮೇಡಮ್ ಮೈಕ್ನಿಂದ ಒಂದು ವಿದ್ಯಾರ್ಥಿಗೆ ಹೊಡೆಯೋ ಪರಿಸ್ಥಿತಿ ಒದಗಿತ್ತು. ಒಟ್ಟಾರೆಯಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೀತು ಅಷ್ಟೇ. ತಾಲೂಕು ಮಟ್ಟದ ಕ್ರೀಡಾಕೂಟ ಹೇಗೆ ನಡೀಬೇಕಿತ್ತು ಹಾಗೂ ಹೇಗೆಲ್ಲ ನಡೆಸಬಹುದಾಗಿತ್ತು ಎಂಬುದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಹೇಳಬೇಕಾಗಿದೆ. ಇನ್ನು ಟಿಪಿಒ ಈ ನಡೆಗೆ ಹಾಗೂ ನಿರ್ಲಕ್ಷ್ಯಕ್ಕೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಯಾವ ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಾಗಿದೆ. ರಘುವೀರ್, ಸಿಟಿ ಟಿವಿ, ಕಂಪ್ಲಿ.